नए दौर के गोल गुम्बद का आविष्कार अशफाक वुड आर्टिस्ट बीजापुर के ऐतिहासिक गोल गुम्बद को उंगलियों के हुनर का कमाल, मेहनत से कम इस अनमोल गोल गुम्बद के दाम 500 से शुरू। आप भी खरीद कर इनका हौसला बढ़ाएं। अल्लाहपुर बेस, जन्नत नगर, बीजापुर। ಕಣ್ಮುಚ್ಚನಾಳ್ ಮೇಡಮ್ ಅವರಿಗೂ ಮತ್ತು ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಿಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಆಗಮಿಸಿದಂತ ಎಲ್ಲ ಪಕ್ಷದ ಪದಾಧಿಕಾರಿ ಬಂಧು ಭಗಿನಿಯರಿಗೆ ಸ್ವಾಗತವನ್ನು ಬಯಸ್ತೇನೆ. ಇದೀಗ ತಾನೇ ಭಾರತೀಯ ಜನತಾ ಪಕ್ಷಕ್ಕೆ ಹಾಲಿನ ದರ ಹೆಚ್ಚು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಸತತ ಬೆಲೆ ಏರಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಸರ್ಕಾರಕ್ಕೆ, ರೈತರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಹಾಲಿಗೆ ದರ ಹೆಚ್ಚು ಮಾಡಿದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಹಾಲಿನ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಯಾಯ ಅನ್ಯಾಯ. ಭಾರತ್ ಮಾತಾ ಕಿ ಜೈ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಪ್ರತಿಭಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ರೈತ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ಗುರುಲಿಂಗಪ್ಪಣ್ಣ ಅಂಗಡಿ ಅವರೇ, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಾಲರಾಜ್ ರೆಡ್ಡಿ ಅವರೇ, ಇನ್ನೋರ್ವ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಡೊಳ್ಳಿ ವಕೀಲರವರೇ, ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ, ಉಳಿದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಭಗಿನಿಯರೇ, ರೈತ ಬಾಂಧವರೇ, ಕರ್ನಾಟಕ ರಾಜ್ಯದಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಜನಸಾಮಾನ್ಯರು ಬದುಕಲಾರದಂಥ ಸ್ಥಿತಿಗೆ ಇವತ್ತಿನ ಸರ್ಕಾರದ ಆಡಳಿತ ನಡೆದವು. ಮೊನ್ನೆ ಪೆಟ್ರೋಲ್ ಡೀಸೆಲ್ ದರ ದಿಢೀರನೇ ಏರಿಕೆ ಮಾಡಿದರು. 3 ರೂಪಾಯಿ ಡೀಸೆಲ್, ಪೆಟ್ರೋಲ್ 3 ರೂಪಾಯಿ ದರ ಹೆಚ್ಚಿಗೆ ಮಾಡಿದರು. ಅದಾದ ಮಾರನೇ ದಿವಸನೇ ಹಾಲಿನ ದರ ಹೆಚ್ಚು ಮಾಡಿದರು. ಇದಾದ ನಂತರ ಒಂದೆಲ್ಲ ದರಗಳು ಹೆಚ್ಚಾಕೋತ ಹೋಗ್ಯವು. ಕಳೆದ ಒಂದು ವರ್ಷದಲ್ಲಿ ಇವತ್ತು ರೈತರಿಗೆ ಉತ್ತಾರಿಯಿಂದ ಹಿಡ್ಕೊಂಡು ವ್ಯಾಲ್ಯೂಯೇಷನ್ ಪ್ರತಿಯೊಂದರಲ್ಲಿ ದರ ಹೆಚ್ಚಿಗೆ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಕಳೆದ ಒಂದು ವರ್ಷದಲ್ಲಿ 8 ತಿಂಗಳಿಂದ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನ ಬರ್ತಾ ಇಲ್ಲ. ಹಿಂದೆ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರಿಗೆ ಮೊಟ್ಟ ಮೊದಲನೇದಾಗಿ ರಾಜ್ಯದಲ್ಲಿ 2 ರೂಪಾಯಿ ಪ್ರೋತ್ಸಾಹ ಧನ ತಗೊಂಡ್ರು. ಅದಾದ ನಂತರ 5 ರೂಪಾಯಿ ಪ್ರೋತ್ಸಾಹ ಧನ ಮಾಡಿದ್ರು. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ಏನು ಹೇಳಿದ್ರು, ನಾನು ಹಾಲಿನ ದರ ಈಗ 5 ರೂಪಾಯಿ ಇದ್ದದ್ದು ಸಾಲಂಗಿಲ್ಲ, ನಾನು 7 ರೂಪಾಯಿ ಮಾಡ್ತೀನಿ ಅಂತ ಹೇಳಿದರು. 5 ರೂಪಾಯಿ ಸತಕ್ಕೆ ಇವತ್ತಿನ ತನಕ ನಮ್ಮ ರೈತರಿಗೆ ಕೊಡಾಕ್ತಾ ಇರಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಕೃಷಿ ಸಮ್ಮಾನಕ್ಕೆ 4,000 ರೂಪಾಯಿ, 6,000 ರೂಪಾಯಿ ಮೋದಿ ಸರ್ಕಾರ ಕೊಡ್ತಿತ್ತು, 4,000 ರೂಪಾಯಿ ಯಡಿಯೂರಪ್ಪನವ್ರು ಕೊಡ್ತಿದ್ರು. ಇವತ್ತು ಅದು ಕೂಡ ಇವತ್ತಿನ ಸರ್ಕಾರ ತೆಗೆದು ಬಿಟ್ಟರು. ರೈತ ವಿದ್ಯಾನಿಧಿ ರೈತರಿಗೋಸ್ಕರ ತೊಂಬದಿರ್ತಕ್ಕಂಥ ಬೊಮ್ಮಾಯಿ ಸರ್ಕಾರ ಅದನ್ನು ತೆಗೆದ್ರು. ಹೀಗಾಗಿ ರೈತರಿಗೆ ಎಲ್ಲ ರೀತಿಯಿಂದನೂ ಹೊರೆ ಮಾಡ್ತಾ ಇದೆ. ಇವತ್ತು ಪಂಪ್ ಸೆಟ್ಗಳಿಗೆ ದರ ಹೆಚ್ಚು ಮಾಡಿರ್ತಕ್ಕಂಥದ್ದು, ಇವತ್ತು ಕಲೆಕ್ಷನ್ಗೆ ತಗೋಬೇಕಾ, TC ತರಬೇಕಾದ್ರೆ ಅದಕ್ಕೆ ದುಡ್ಡು ಕೊಡಬೇಕು. ಹೀಗಾಗಿ ಎಲ್ಲ ರೀತಿ ಶೋಷಣೆಗೆ ರೈತ ಒಳಗಾಗ್ತಾ ಇದ್ದಾನೆ. ಹೀಗಾಗಿ ರೈತನ ಬದುಕು ಬಹಳ ಶೋಚನೀಯ ಸ್ಥಿತಿ ಒಳಗೆ ಇವತ್ತು ರಾಜ್ಯದೊಳಗೆ ಬಂದು ನಿಂತದ. ಹೀಗಾಗಿ ತಕ್ಷಣವೇ ಸಿದ್ದರಾಮಯ್ಯನವರು, ನೀವು ಏನು ರೈತರಿಗೆ ಅನ್ಯಾಯ ಮಾಡಾಕತ್ತೀರಿ, ರೈತರಿಗೆ ಏನು ಮೋಸ ಮಾಡಾಕತ್ತೀರಿ, ಅವ್ರ ಶಾಪ ನಿಮ್ಗೆ ತಟ್ಟದ ಬಿಡಂಗಿಲ್ಲ. ಹೀಗಾಗಿ ನೀವು ಯಾವಾಗ ಆಡಳಿತಕ್ಕೆ ಬಂದಿರಿ ಅವಾಗ ರೈತರ ಶಾಪ ಹತ್ಕೊಂಡೆ ಕಳೆದ ಒಂದು ವರ್ಷದೊಳಗೆ ಆ ನಿಮ್ಮ ಶಾಪದ ಪರಿಣಾಮ ಇಡೀ ರಾಜ್ಯದೊಳಗೆ ಬರಗಾಲ ಬರ್ತಕ್ಕಂಥ ಸ್ಥಿತಿ ಒಳಗೆ ಬಂದು ನಿಂತು. ಹೀಗಾಗಿ ಇವತ್ತು ಒಳ್ಳೆ ಮಳೆ ಬಂದದ ಇವತ್ತು. ಹೀಗಾಗಿ ರೈತರ ಬೆನ್ನೆಲುಬಿಗೆ ನಿಲ್ತಕ್ಕಂಥ ಕೆಲಸ ನೀವು ಮಾಡದೇ ಇದ್ರೆ ಮುಂದಿನ ದಿವಸದೊಳಗೆ ನಿಮ್ಮ ಕುರ್ಚಿ ಖಾಲಿ ಮಾಡ್ಕೋಬೇಕಾಗ್ತದ. ರಾಜ್ಯದ ಜನ ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥದ್ದು ಆಗ್ತದ. ನಿಮ್ಗೆ
ಕಳೆದ ಒಂದು ವರ್ಷದಲ್ಲಿ ನಿಮ್ಗೆ ಅಧಿಕಾರನೇ ಮುಖ್ಯ ಆಗಿಬಿಟ್ಟದ. ಮುಖ್ಯಮಂತ್ರಿಯೇ ನಾನಾಗಬೇಕು, ಉಪಮುಖ್ಯಮಂತ್ರಿ ಇವರಾಗಬೇಕು. ಕೇವಲ ನಿಮ್ಮ ಅಧಿಕಾರ ದಾಹದಿಂದ ನಿಮ್ಮ ಕುರ್ಚಿ ಗಲಾಟೆ ಒಳಗೆ ರಾಜ್ಯದ ಜನರ ಹಿತಕ್ಕೆ ನೀವು ಮರೆತು ಬಿಟ್ಟಿರಿ, ರೈತರ ಹಿತ ಮರೆತು ಬಿಟ್ಟಿರಿ, ಜನಸಾಮಾನ್ಯರ ಹಿತ ಮರೆತು ಬಿಟ್ಟಿರಿ. ಹೀಗಾಗಿ ಇಡೀ ರಾಜ್ಯದ ಸ್ಥಿತಿ ಬಹಳ ಕೆಟ್ಟ ಪರಿಸ್ಥಿತಿಗೆ ತೊಂಬಂದು ನಿಂತಿದ್ದೀರಿ. ಒಂದು ಕಡೆ ಬೆಲೆ ಏರಿಕೆ ಮಾಡಿ ಎಲ್ಲ ರೈತರಿಗೆ ಜನಸಾಮಾನ್ಯರ ಸ್ಥಿತಿ ಚಿಂತಾಜನಕ ಮಾಡಿಟ್ಟಿರಿ. ಮತ್ತೊಂದು ಕಡೆ ಲೂಟಿ 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 ಮಾಡಕತ್ತೀರಿ. ಇವತ್ತು ಮೊನ್ನೆ ಎಸ್ ಟಿ ನಿಗಮದಾಗ ಹಗರಣ ಮಾಡಿದಿರಿ, ನಿನ್ನೆ ಮೂಡಾದೊಳಗೆ ಅದ್ರೊಳಗೆ ಸಾವಿರಾರು ಕೋಟಿದೊಳಗೆ ಅದ್ರೊಳಗೆ ಹಗರಣ. ಎಲ್ಲ ಕಡೆ ಬರೀ ಹಗರಣ ಮಾಡಿಕೊಂಡು ನಿಮ್ಮ ಮನೆ ನಿಮ್ಮ ಜೇಬು ತುಂಬ್ಕೊಳ್ತಕ್ಕಂಥ ಕಾರ್ಯದೊಳಗೆ ನೀವು ಬಿದ್ದೀರಿ. ಹೀಗಾಗಿ ರಾಜ್ಯದ ಜನ ನಿಮಗೆ ಹಿಡಿ ಶಾಪ ಹಾಕಾಕತ್ತಾರ. ತಕ್ಷಣವೇ ನೀವು ಎಚ್ಚೆತ್ಕೊಂಡು ರೈತರ ನೆರವಿಗೆ ಬರಬೇಕಂತ ಹೇಳಿ ಇವತ್ತಿನ ಹೋರಾಟದ ಮುಖಾಂತರ ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೀನಿ.